ನೋಡೋ ಹುಡುಗಿಗೆಲ್ಲರಿಗೂ ರಿಕ್ವೆಸ್ಟ್ ಕಳಿಸ್ಕೊಂಡು ಅವಳು ಅಕ್ಸೆಪ್ಟ್ ಮಾಡಿದ್ಲಾ ಇಲ್ವಾ ಅಂತ ನೋಡಿಕೊಂಡು ಅಕ್ಸೆಪ್ಟ್ ಮಾಡಿದರೆ ಅವಳಿಗೆ ಹಾಯ್ ಅಂತ ಒಂದು ಮೆಸೇಜ್ ಹಾಕ್ಕೊಂಡು ಅವಳ ರಿಪ್ಲೈಗೋಸ್ಕರ ಕಾಯ್ತಾ ಕೂತಿರೋರ್ಗಂತೂ ಖಂಡಿತವಾಗ್ಲೂ ಈ ವಿಡಿಯೋ ಪಿಕ್ ಕೊಡೋದಿಲ್ಲ. ಅದನ್ನು ಬಿಟ್ಟು ನಾಳೆ ಎಕ್ಸಾಮ್ ಇದ್ರೂ ಕೂಡ ಓದೋಕ್ಕೆ ಮನಸ್ಸಾಗದೆ ಇರೋ ಫ್ರೆಂಡ್ಸ್ಗೆಲ್ಲರಿಗೂ ಫೇಕ್ ಅಕೌಂಟಲ್ಲೇ ಮೆಸೇಜ್ ಮಾಡಿಕೊಂಡು ಅವ್ರ ರಿಪ್ಲೈಗೋಸ್ಕರ ಕಾಯ್ತಾ ಅವ್ರು ರಿಪ್ಲೈ ಮಾಡದೇ ಇದ್ದರೆ ಮಧ್ಯದಲ್ಲಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗೋಣ ಅಂತ ವಿಡಿಯೋ ನೋಡೋಕ್ಕೆ ಬಂದಿರೋ ಸಿಂಗಲ್ ಹುಡುಗರಿಗೆ ಮಾತ್ರ ಈ ವಿಡಿಯೋ ಪಿಕ್ ಕೊಡುತ್ತೆ. ಸಿಂಗಲ್ ಅಂದ ತಕ್ಷಣ ಒಂದು ಲೈನ್ ನೆನಪಾಯಿತು, ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಚೈಲ್ಡ್ಗಳನ್ನು ಸರಿಯಾಗಿ ರುಬ್ಬಿದ್ದೀವಿ. ಆ ವಿಡಿಯೋನ ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ನೋಡ್ಬಿಟ್ಟು ಬನ್ನಿ. ಲಾಸ್ಟ್ ವಿಡಿಯೋ ನೋಡಿರೋರಿಗೆಲ್ಲ ಹೇಳೋದಿಷ್ಟೇ, ಆ ವಿಡಿಯೋ ಕೇವಲ ಗಾಂಚಲಿ ಮಾಡೋ ಬೆಳ್ಳುಳ್ಳಿಗಳಿಗಷ್ಟೇ, ನೀವ್ಯಾರು ಮನಸ್ಸಿಗೆ ಹಾಕೋಬೇಡಿ. ಇನ್ನು ಗೇಮ್ ಬಗ್ಗೆ ಹೇಳೋದಾದರೆ ನಾವು ಆಡ್ತಿರೋದು 1v4 ಕಸ್ಟಮ್ ಮ್ಯಾಚು. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಾವು ಕೂಡ 1v4 ಮಾಡ್ಬೋದು, ರೆಡ್ ನಂಬರ್ ಸ್ವಲ್ಪ ಕಡಿಮೆ ಇರ್ಬೋದು, ಬಿಟ್ಟರೆ ಗೇಮ್ ಮಾತ್ರ ಒಳ್ಳೆ ಕಿಕ್ ಕೊಡುತ್ತೆ ಅಂತ. ಎಲ್ರಿಗೂ ಕಿಕ್ ಕೊಡುತ್ತೆ ಅಂತ ನಾನು ಹೇಳೋದಿಲ್ಲ. ನೋಡೋ ಹುಡುಗಿಗೆಲ್ಲರಿಗೂ ರಿಕ್ವೆಸ್ಟ್ ಕಳಿಸ್ಕೊಂಡು ಅವಳು ಅಕ್ಸೆಪ್ಟ್ ಮಾಡಿದ್ಲಾ ಇಲ್ವಾ ಅಂತ ನೋಡಿಕೊಂಡು ಅಕ್ಸೆಪ್ಟ್ ಮಾಡಿದರೆ ಅವಳಿಗೆ ಹಾಯ್ ಅಂತ ಒಂದು ಮೆಸೇಜ್ ಹಾಕ್ಕೊಂಡು ಅವಳ ರಿಪ್ಲೈಗೋಸ್ಕರ ಕಾಯ್ತಾ ಕೂತಿರೋರ್ಗಂತೂ ಖಂಡಿತವಾಗ್ಲೂ ಈ ವಿಡಿಯೋ ಪಿಕ್ ಕೊಡೋದಿಲ್ಲ. ಅದನ್ನು ಬಿಟ್ಟು ನಾಳೆ ಎಕ್ಸಾಮ್ ಇದ್ರೂ ಕೂಡ ಓದೋಕ್ಕೆ ಮನಸ್ಸಾಗದೆ ಇರೋ ಫ್ರೆಂಡ್ಸ್ಗೆಲ್ಲರಿಗೂ ಫೇಕ್ ಅಕೌಂಟಲ್ಲೇ ಮೆಸೇಜ್ ಮಾಡಿಕೊಂಡು ಅವ್ರ ರಿಪ್ಲೈಗೋಸ್ಕರ ಕಾಯ್ತಾ ಅವ್ರು ರಿಪ್ಲೈ ಮಾಡದೇ ಇದ್ದರೆ ಮಧ್ಯದಲ್ಲಿ ಸ್ವಲ್ಪ ಮೈಂಡ್ ಫ್ರೆಶ್ ಆಗೋಣ ಅಂತ ವಿಡಿಯೋ ನೋಡೋಕ್ಕೆ ಬಂದಿರೋ ಸಿಂಗಲ್ ಹುಡುಗರಿಗೆ ಮಾತ್ರ ಈ ವಿಡಿಯೋ ಪಿಕ್ ಕೊಡುತ್ತೆ. ಸಿಂಗಲ್ ಅಂದ ತಕ್ಷಣ ಒಂದು ಲೈನ್ ನೆನಪಾಯಿತು, ಈ ಸಿಂಗಲ್ ಆಗಿರೋರ್ಗೂ ಮತ್ತು ಕಮಿಟ್ ಆಗಿರೋರ್ಗೂ ಇರೋದು ಒಂದೇ ವ್ಯತ್ಯಾಸ. ಕಮಿಟ್ ಆಗಿರೋರಿಗೆ ಅವ್ರ ಹುಡುಗಿ ಮಾತ್ರ ಫಿಗರು, ಸಿಂಗಲ್ ಆಗಿರೋರಿಗೆ ನೋಡಿದ ಹುಡುಗಿರೆಲ್ಲ ಫಿಗರು. ಹಾಗಂತ ನಾನು ಹೇಳಿಲ್ಲ, ಎಲ್ಲೋ ಓದಿದ್ದು ನೆನಪಾಯಿತು. ಈ ಸಿಚುವೇಶನ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿದೆ ಅಷ್ಟೇ. ಮಾತಾಡ್ತಾ ಇಂಟ್ರೋ ಹಾಕೋದನ್ನೇ ಮರ್ತ್ಬಿಟ್ಟೆ. ಇದೇ ಗ್ಯಾಪಲ್ಲಿ ಚಿಕ್ಕದಾಗ ಒಂದು ಇಂಟ್ರೋ ಹಾಕಿದ್ದೀನಿ, ನೋಡ್ಕೊಂಡು ಬಂದ್ಬಿಡಿ. ಅದಾದ್ಮೇಲೆ ನಮ್ಮ ಗೇಮ್ ಪ್ಲೇ ಬಗ್ಗೆ ಮಾತುಕತೆ ಮುಂದುವರ್ಸೋಣ. ಭೂಮಿಯಾಗೆ ಬೆಳೆ ಐತಿ, ಬಂದೂಕ್ನಾಗೆ ಬುಲೆಟ್ ಐತಿ, ನನ್ ಮೈಯಾಗ ಪೋಗರ ಐತಿ. ಇಂಟ್ರೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದ್ರು ಕಮೆಂಟ್ ಮಾಡಿ, ಚೆನ್ನಾಗಿರ್ಲಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಅದನ್ನೇ ಕಂಟಿನ್ಯೂ ಮಾಡೋಣ, ಚೆನ್ನಾಗಿಲ್ಲ ಅಂದರೆ ಚೇಂಜ್ ಮಾಡೋಣ. ಇನ್ನು ಗೇಮ್ ಪ್ಲೇ ಬಗ್ಗೆ ಹೇಳಬೇಕಂದ್ರೆ ಸ್ಟಾರ್ಟಿಂಗ್ಗೆ ಹೇಳ್ದಂಗೆ ಆಡ್ತಿರೋದು 1v4 ಕಸ್ಟಮ್ ಮ್ಯಾಚು. ಜೋಶಲ್ಲೇನೋ ವೀಡಿಯೋ ಮಾಡಿದೆ, ಅದಾದಮೇಲೆ ವೀಡಿಯೋ ಲೆಂತ್ ನೋಡಿದೆ, 29 ಮಿನಿಟ್ಸ್ ಇತ್ತು. ವೀಡಿಯೋ ಲೆಂತ್ ನೋಡಿ ನನಗೆ ನೆನಪಾಗಿದ್ದು ಕುಂದಾಪುರ ಕನ್ನಡದ ಒಂದು ಮಾತು, ಹಾಬ್ದಲ್ಲ ಈ ಇನ್ನು ಬಾಳುದಲ್ಲ ಅಂದೇಳಿ. ಡೀಪ್ ಸೌಂಡ್ ಇದ್ದಲ್ಲಿ ನೀವೇ ಏನಾದರೂ ಹಾಕ್ಕೊಳ್ಳಿ, ಖಾಲಿ ಇರೋ ಜಾಗದಲ್ಲಿ ಚೆನ್ನಾಗಿ ಹಾಕ್ತಿರೋ ಅಂತ ಗೊತ್ತು, ಬಿಟ್ಟ ಸ್ಥಳ ಚೆನ್ನಾಗಿ ತುಂಬ್ತಿರೋ ಅನ್ನೋಕ್ಕೆ ಬಂದೆ ಅಷ್ಟೇ. ವಿಡಿಯೋ ನಾನು ತುಂಬ ಜಾಸ್ತಿ ಇರೋದಕ್ಕೋಸ್ಕರ ಹೈಲೈಟ್ಸ್ ಮಾತ್ರ ಹಾಕಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದಿರ ಅಂದಮೇಲೆ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸಿಂಗಲ್ ಆಗಿರೋ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ ಆದಮೇಲೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲೇ ಇರೋದನ್ನ ಹೊರಬಿಡಿ. ಎಲ್ರಿಗೂ ಚೆನ್ನಾಗಿ ಹೊಡೆಯೋಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗಂಟೆನ ಮಾತು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ನೀವು ಗೇಮ್ ಪ್ಲೇನ ಎಂಜಾಯ್ ಮಾಡಿ, ನಾನು ವಿಡಿಯೋ ಕೊನೆಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಲೈಟಾಗಿ ಬಾಯ್.
First Doom. First Doom. Double take ace. First Doom. ವಿಡಿಯೋ ಕೊನೆಯಲ್ಲಿ ಸಿಗ್ತೀನಿ ಅಂತ ಹೇಳಿದ್ದೆ, ಸ್ವಲ್ಪ ಬೇಗನೆ ಬಂದೆ ಅನಿಸುತ್ತೆ. ಯಾರು ಬೇಜಾರು ಮಾಡ್ಕೊಳ್ಬೇಡಿ. ವಿಡಿಯೋ ನೋಡ್ತಾ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನೇ ಮರ್ತ್ಬಿಟ್ರಿ ಅಂತ ನೆನ್ಸೋಕೆ ಬಂದೆ ಅಷ್ಟೇ. ಸಟ್ಪಟ್ ದುಡುಮ್ ಅಂತ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬನ್ನಿ, ಗೇಮ್ ಪ್ಲೇ ಬಗ್ಗೆ ಮಾತುಕತೆ ಮುಂದುವರ್ಸೋಣ. ಇಲ್ಲಿಗೆ ರೌಂಡ್ ಆಗಿದೆ 7 ಈಚ್. ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಅಪೋಸಿಟ್ ಟೀಮರ್ ಅಂತೂ ಫುಲ್ಲು ರೊಚ್ಚಿಗೆದ್ದು ಆಡ್ತಾವ್ರೆ, ನಾವು ಕೂಡ ರೊಚ್ಚಿಗೆದ್ದು ಆಡೋಣ. ಇನ್ನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡಬೇಕಿತ್ತು. ಈ ವಿಡಿಯೋದಲ್ಲಿ 100 ಸಬ್ಸ್ಕ್ರೈಬರ್ಸ್ ಆದರೆ ಮುಂದಿನ ವಿಡಿಯೋದಲ್ಲಿ ಸ್ಮಾಲ್ ಗಿವ್ ಅವೇ ಮಾಡೋಣ ಅಂತ ಇದ್ದೀವಿ. ಗಿವ್ ಅವೇ ಏನಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ಅಂತ. ಇಲ್ಲಿಗೆ ಗೇಮ್ ಆಲ್ಮೋಸ್ಟ್ ಮುಗೀತು, ಯಾಕಂದರೆ ಇರೋದು ಒಬ್ಬನೇ. ನಾನು ಖಂಡಿತವಾಗ್ಲೂ ಒಬ್ಬರಲ್ಲ ಇದ್ದರೆ ಹೊಡಿತೀನಿ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಗೇಮೇ ಜೀವನ ಅಲ್ಲ, ಗೇಮ್ಗೋಸ್ಕರ ಜೀವನನ ಹಾಳು ಮಾಡ್ಕೊಳ್ಬೇಡಿ. ಗೇಮ್ನ ಗೇಮ್ ಆಗಿ ನೋಡಿ, ಟೈಮ್ ಪಾಸ್ಗೋಸ್ಕರ ಗೇಮ್ನ ಆಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.